ಚನ್ನಪಟ್ಟಣದಲ್ಲಿ ಪ್ರಸಿದ್ಧವಾಗಿರುವ ಶ್ವಾನಗಳ ದೇವಾಲಯ. ಇಲ್ಲಿ ಶ್ವಾನಗಳಿಗಾಗಿಯೇ ವಿಶೇಷ ದೇವಾಲಯವನ್ನ ನಿರ್ಮಿಸಿ ಪೂಜಿಸಲಾಗುತ್ತಿದೆ. ಇದರ ಹಿಂದಿನ ಕಥೆ ಏನೆಂದರೆ, ನಕಾರಾತ್ಮಕ ಶಕ್ತಿಯಿಂದ ಗ್ರಾಮವನ್ನ ರಕ್ಷಿಸಲು ತಮ್ಮ ಪ್ರಾಣವನ್ನ ಬಲಿಕೊಟ್ಟ 2 ಶ್ವಾನಗಳ ಕಥೆ ಇದು. ಗ್ರಾಮದ ಜನರ ಪ್ರೀತಿಯ ಶ್ವಾನಗಳು ಇದ್ದಕ್ಕಿದ್ದಂತೆ ಕಾಣೆಯಾಗಿರುತ್ತವೆ. ಗ್ರಾಮದ ಜನರೆಲ್ಲರೂ ಸೇರಿ ಶ್ವಾನಗಳನ್ನ ಹುಡುಕುತ್ತಾರೆ. ಎಲ್ಲಿಯೂ ಕಾಣಿಸುವುದಿಲ್ಲ. ಆದರೆ ಒಂದು ದಿನ ಆ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಕೆಂಪಮ್ಮ ದೇವಿ ಕಾಣಿಸಿಕೊಂಡು ಶ್ವಾನಗಳು ಕಾಣೆಯಾಗಿಲ್ಲ, ಬದಲಾಗಿ ಭಯಂಕರ ನಕಾರಾತ್ಮಕ ಶಕ್ತಿಯಿಂದ ಗ್ರಾಮವನ್ನ ರಕ್ಷಿಸಲು ತಮ್ಮ ಪ್ರಾಣವನ್ನ ಬಲಿ ನೀಡಿದ್ದಾರೆ. ಅದಕ್ಕಾಗಿ ಗ್ರಾಮದ ರಕ್ಷಣೆಗಾಗಿ ಆ ಶ್ವಾನಗಳಿಗೆ ಒಂದು ದೇವಾಲಯವನ್ನ ನಿರ್ಮಿಸಿ ಪೂಜಿಸಬೇಕು ಎಂದು ಹೇಳುತ್ತಾರೆ. ಅದಕ್ಕಾಗಿ ಗ್ರಾಮದ ರಕ್ಷಣೆಗಾಗಿ ಆ ಶ್ವಾನಗಳಿಗೆ ಒಂದು ದೇವಾಲಯವನ್ನ ನಿರ್ಮಿಸಿ ಪೂಜಿಸಬೇಕು ಎಂದು ಹೇಳುತ್ತಾರೆ. ಅಂದಿನಿಂದ ಇಂದಿನವರೆಗೂ ಈ ಪದ್ಧತಿ ನಡೆದುಕೊಂಡು ಬರುತ್ತಿದೆ. ಶ್ವಾನಗಳು ಕಾಲಭೈರವರ ವಾಹನ. ಈ ಶ್ವಾನಗಳ ದೇವಾಲಯದ ಪಕ್ಕದಲ್ಲಿ ಕೆಂಪಮ್ಮ ದೇವಿ ದೇವಸ್ಥಾನವೂ ಇದೆ.